ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಇವತ್ತು ಈ ಪರ್ಪಲ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಈ ಸ್ಯಾರಿನ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದೆ. ಇದನ್ನು ಯಾವುದೋ ಒಂದು ಫಂಕ್ಷನ್ ಇದೆ, ಹಬ್ಬ ಇದೆ ಊರಲ್ಲಿ. ಸೊ ಹಾಗಾಗಿ ಅವತ್ತು ವೇರ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದೆ. ಇವತ್ತು ನಾನು ಈ ಸ್ಯಾರಿನ ಒಂದು ವೈಟ್ ಬ್ಲೌಸ್ ಜೊತೆಗೆ ವೇರ್ ಮಾಡ್ತಾಯಿದ್ದೀನಿ. ಇದು ರನ್ನಿಂಗ್ ಬ್ಲೌಸ್ ಇದ್ದಿದ್ದರಿಂದ ಅದೇ ಥರ ಬ್ಲೌಸ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅನ್ನಿಸ್ತು. ನನಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ವೈಟ್ ಬ್ಲೌಸ್ ಜೊತೆ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಕಂಪ್ಲೀಟಾಗಿ ರೆಡಿ ಆಗಿದ್ದಾಗಿದೆ. ಹಾಗೆ ನಾನು ಈಗ ರೀಸೆಂಟಾಗಿ ತೊಗೊಂಡಂತಹ ಒಂದು ಮುತ್ತಿನ ಹಾರ ಏನಿದೆ ಅದನ್ನು ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ವೇರ್ ಮಾಡಿಕೊಂಡು ನಾನಿವಾಗ ಹೊರಟಿದ್ದೀನಿ. ಸುಮಾರು ಇವಾಗ ಟೈಮ್ ಬಂದು 9:15 ಆಗಿದೆ. 9:30ಗೆಲ್ಲ ಆರತಿ ತೊಗೊಂಡು ಹೋಗಬೇಕು ಅಂತ ಹೇಳಿತ್ತು ಅಮ್ಮ. ಸೊ ಹಾಗಾಗಿ ಬೇಗ ಹೊರಡೋಣ ಅಂದ್ಕೊಂಡು ಬೇಗ ರೆಡಿ ಆದೆ. ಇವತ್ತು ನಾಗೇಶ್ ಕೂಡ ಮನೇಲೇ ಇದ್ದರು. ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ನೀವು ಲೇಟಾಗಿ ಹೊರಡಿ ಅಂತ ಹೇಳಿ ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಇವಾಗ ಹೊರಡ್ತಾ ಇದ್ದೀನಿ. ಫೈನಲ್ಲಾಗಿ ನಾನು ಕಂಪ್ಲೀಟಾಗಿ ರೆಡಿಯಾಗಿದ್ದಾಗಿದೆ. ಫೈನಲ್ ನಂದು ಔಟ್ಫಿಟ್ ಈ ರೀತಿಯಾಗಿತ್ತು. ನನ್ನ ಔಟ್ಫಿಟ್, ಅವತ್ತಿನ ಔಟ್ಫಿಟ್ಟು ನನಗೆ ಇವೆರಡರ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ವೈಟ್ ಬ್ಲೌಸ್ ಜೊತೆಗೆ ಈ ಪರ್ಪಲ್ ಕಲರ್ ಸ್ಯಾರಿ. ಇದಾಗಿದ ನಂತರ ನಾನು ನನ್ನ ಗಾಡಿನ ತೆಗೆದು ಹೊರಡ್ತಾ ಇದ್ದೀನಿ. ಇವಾಗೆಲ್ಲರೂ ಹೋಗಬೇಕು ಅಂದರೆ ತುಂಬ ಈಗ ಬಸ್ಸೆಲ್ಲ ಇಟ್ಕೊಂಡು ತುಂಬ ಟೈಮ್ ಆಗಿಬಿಡೋದು. ಮೊದಲೆಲ್ಲ ಎಲ್ಲರೂ ಹೋಗಬೇಕು ಅಂದಾಗ ಬಸ್ಸು ಅಥವಾ ಆಟೋ ಕಾಯ್ಕೊಂಡು ಹೋಗಬೇಕಿತ್ತು. ಇವಾಗ ನಾನು ಗಾಡೀಲಿ ಹೋಗೋದ್ರಿಂದ ತುಂಬ ಬೇಜಾರಾಗೋದಿಲ್ಲ ಎಲ್ಲರೂ ಹೋಗಬೇಕು ಅಂದರು. ಮತ್ತು ಟೈಮ್ ಸೇವಿಂಗ್ ಅಂತಲೂ ಕೂಡ ಅಂತ ಹೇಳ್ಬೋದು. ಬೇಗ ಪಟ್ಟಂತ ಹೊರಡ್ಬೋದು. ಈಗ ನಾನು ಲೋಕಲಲ್ಲೇ ಓಡಾಡ್ಕೊಳ್ಳೋದ್ರಿಂದ ಹೋದರೆ ಅಮ್ಮನ ಮನೆಗೆ ಹೋಗ್ತೀನಿ, ಇಲ್ಲ ಅಂಜವಾಡಿಗೆ ಹೋಗ್ತೀನಿ, ನಾಗೇಶ್ ಮನೆಗೆ. ಅದು ಬಿಟ್ಟರೆ ಇನ್ನೂ ಇಲ್ಲೇ ರಾಮನಗರ, ಚನ್ನಪಟ್ಟಣ ಅಂತ ಸ್ವಲ್ಪ ಲೋಕಲಲ್ಲಿ ಓಡಾಡ್ಕೊಳ್ಳೋದ್ರಿಂದ ತುಂಬ ಲಾಂಗ್ ಅಂತೂ ಯಾವತ್ತೂ ಗಾಡೀಲಿ ನಾನು ಹೋಗಿಲ್ಲ. ಸೊ ಹಾಗಾಗಿ ನನಗೆ ಈ ಗಾಡಿ ಇರೋದು ತುಂಬಾ ಅಂದರೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದರೆ ನಾನು ಯಾವಾಗಲೂ ನಾಗೇಶ್ನೇ ಕಾಯಬೇಕಿತ್ತು. ಸೊ ಇವಾಗ ನಾನು ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಎಲ್ಲರೂ ಹೋಗಬೇಕು ಅಂತ ಅನಿಸಿದ್ರೆ ಗಾಡಿ ಇರೋದ್ರಿಂದ ಆರಾಮ್ಸೆ ಎಲ್ಲಾದರೂ ಹೋಗಿ ಬರ್ಬೋದು ಒಬ್ಬೊಬ್ಬಳೇ. ಸೊ ಹಾಗೇ ಇವತ್ತು ಕೂಡ ರೆಡಿಯಾಗಿ ಗಾಡಿನ ಎತ್ಕೊಂಡು ಹೊರಟಿದ್ದೀನಿ. ಈಗಾಗಲೇ ಸುಮಾರು 9:15 ಆಗಿದೆ. ಅಮ್ಮ 9:30 ಅಷ್ಟರಲ್ಲಿ ಬಾ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಟೈಮ್ ಕರೆಕ್ಟಾಗಿ ರೀಚ್ ಆಗ್ತೀನಿ ಅಂತ ಹೇಳಿ ಇವಾಗ ಹೊರಟು ಅಮ್ಮನ ಮನೆಗೆ ಬಂದು ರೀಚ್ ಆದೆ. ಅಮ್ಮ ತಿಂಡಿ ಮಾಡು ಅಂತ ಹೇಳಿದ್ರು. ಸೊ ನಾನು ಮನೇಲೇ ಮಾಡ್ಕೊಂಡು ಬಂದಿದ್ದೆ ತಿಂಡಿನ. ಸೊ ಹಾಗಾಗಿ ತಿಂಡಿ ಮಾಡಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ತುಂಬಾ ಲೇಟ್ ಆಯಿತು. 9:30 ಅಲ್ಲ, ನಾವು ಇಲ್ಲಿಂದ ಹೊರಟಾಗೆ ಹೆಚ್ಚು ಕಮ್ಮಿ 10:30 ಆದ್ರೂ ಕೂಡ ಇನ್ನೂ ಮನೇಲೇ ಇದ್ವಿ. ಈ ಸಲ ತುಂಬ ಲೇಟ್ ಮಾಡಿದ್ರು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತೇಳಿ. ನಮ್ಮೂರಲ್ಲಿ ಹೇಗೆ ಅಂದರೆ ಪ್ರತಿ ವರ್ಷವೂ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು. ಈಗ ಆರತಿ ತೊಗೊಂಡೋಗಿ ಒಬ್ಬೊಬ್ಬರೇ ಹೋಗಿ ನಾವು ಇಲ್ಲಿ ಚಾಮುಂಡೇಶ್ವರಿ ಹಬ್ಬದಲ್ಲಿ ಹೇಗಂದರೆ ಅವ್ರಿಗಿಷ್ಟ ಬಂದಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಬಟ್ ಇಲ್ಲಿ ನಮ್ಮೂರಲ್ಲಿ ಹೇಗಂದರೆ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು. ದೇವರು ಕುಣಿತದ ಜೊತೆಗೆ ಈ ದೇವ್ರ ಕುಣಿತ ಅಂತ ಏನಿರುತ್ತೆ ಅದರ ಜೊತೆಗೆ ಹೊರಡುವಂಥದ್ದು. ಇಲ್ಲಿ ನಮ್ಮ ಮೂಗ್ಮಾರಮ್ಮನ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದ ಅರ್ಚಕರ ಮೇಲೆ ದೇವ್ರು ಬರುತ್ತೆ ಮೂಗ್ಮಾರಮ್ಮ. ಆ ದೇವರು ಬರೋವರೆಗೂ ಕೂಡ ಮಧ್ಯ ಊರಲ್ಲಿ ಈ ಥರ ಆರತಿಗಳನ್ನೆಲ್ಲ ಇಟ್ಕೊಂಡು ವೆಯ್ಟ್ ಮಾಡಿ ತಮಟೆ ಹೊಡೆದು ಆ ಅರ್ಚಕರ ಮೇಲೆ ದೇವಿ ಬರೋವರೆಗೂ ಕೂಡ ವೆಯ್ಟ್ ಮಾಡಿ ಅವ್ರು ಬಂದ ನಂತರ ಒಂದು ತುಂಬ ಹೊತ್ತು ಅವರು ಏನೇನೋ ಗಮನಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಮತ್ತು ಯಾರು ಹರಕೆ ಇರೋದಿದ್ರೆ ಸೀರೆ ಉಡ್ಸೋದು ಅಥವಾ ಈ ಥರದ್ದು ಏನಾದ್ರು ಹರಕೆ ಇದ್ದರೆ ಅದನ್ನೆಲ್ಲ ತೀರಿಸಿ ಒಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತೀವಿ. ಇಲ್ಲಿ ಊರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಡೋದು. ಊರಿಂದ ಹೊರಗಡೆ ಇದೆ ಇದು ದೇವಸ್ಥಾನ. ಸೊ ಹಾಗಾಗಿ ಸುಮಾರು 1.5 ಕಿಲೋಮೀಟರ್ ಅಷ್ಟು ಆಗುತ್ತೆ ಅನಿಸುತ್ತೆ. ಸೊ ಅಲ್ಲಿವರೆಗೂ ಕೂಡ ಎಲ್ಲರೂ ಒಟ್ಟಿಗೆ ಹೋಗೋದು. ಅಲ್ಲಲ್ಲಿ ನಿಂತು ಈ ಥರ ದೇವರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾವು ಹೋಗೋದು. ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಸುಮಾರು ಈಗ 11 ಗಂಟೆಗೆ ಹೊರಟಿದ್ದೀವಿ ಅಂತ ಒಂದು 12:30 ಆಗಿಬಿಡುತ್ತೆ ನಾವು ದೇವಸ್ಥಾನ ತಲುಪೋ ಅಷ್ಟರಲ್ಲಿ. ಅಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ. ನೀವು ಹಾಗೆ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಕಂಪ್ಲೀಟಾಗಿ ಹೇಗೆಲ್ಲ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ನನ್ನ ಮಧ್ಯೆ ಹಾಗೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ. ಹಾಗೆ ನೋಡಿ ನಾವು ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ನಮ್ಮ ಊರಿನ ತಂಬಿಟ್ಟು ಆರತಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಳಾಗಿರ್ಬೋದು ಮತ್ತು ಹೊಸದಾಗಿ ಬಂದಿರುವಂತಹ ಸೊಸೆಯಂದಿರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಅಲಂಕಾರ ಮಾಡಿಕೊಂಡು ತಂಬಿಟ್ಟು ಆರತಿನ ತೊಗೊಂಡು ಹೋಗುವಂಥದ್ದು ನಮ್ಮ ಊರಿನ ಪದ್ಧತಿ. ಎಲ್ಲರೂ ಕೂಡ ಅದನ್ನು ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ. ಇಲ್ಲೊಂದು ಆರತಿ ತೊಗೊಂಡು ಹೋಗೋದೇ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಲ್ಲರೂ ಕೂಡ ಆರತಿ ತೊಗೊಂಡು ಹೋಗ್ತಾ ಇರೋದು.
ಮತ್ತು ತುಂಬ ಜನ ನನ್ನ ತುಂಬ ಹಳೇ ಫ್ರೆಂಡ್ಸ್ ಏನಿದ್ದಾರೆ, ಹಳೆ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ತುಂಬ ದಿನದ ಹಿಂದೆ ನೋಡಿರುವಂತಹ ಅಂಥವ್ರು ನಮ್ಮೂರಲ್ಲಿರುವಂತಹ ಹೆಣ್ಮಕ್ಳುಗಳು ತುಂಬ ಜನ ನನ್ನ ವ್ಲಾಗ್ಗಳನ್ನ ನೋಡ್ತೀನಿ, ಚೆನ್ನಾಗಿ ಬರ್ತಿದೆ ಅಂತೆಲ್ಲ ಹೇಳಿದ್ರು. ಸೊ ತುಂಬ ಖುಷಿಯಾಯಿತು. ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಹಾಗೆ ನಮ್ಮೂರಲ್ಲಿ ನಾವೇ ಹೊಸಬ್ರೇನೋ ಅನ್ನೋ ಥರ ಫೀಲು ಕೂಡ ಒಂದೊಂದು ಸಲ ಆಗ್ಬಿಡುತ್ತೆ. ಯಾಕಂತಂದರೆ ನಾವು ಮದುವೆಯಾಗಿ ತುಂಬ ವರ್ಷಗಳೇ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ನಾವು ಮದುವೆ ಆದಾಗಿಂದ ಎಷ್ಟೋ ಜನ ಸೊಸೆಯಂದಿರೋ ಬಂದಿದ್ದಾರೆ ಮದುವೆ ಆಗಿ. ಸೊ ಅವ್ರು ಯಾರು ಅಂತಲೇ ಗೊತ್ತಾಗಲ್ಲ. ಹೊಸಬ್ರುಗಳೇ ಜಾಸ್ತಿ ಇದ್ದಾರೆ, ನಾವೇ ಕಡಿಮೆ ಇದ್ದೀವಿ ಅಂತ ಅನಿಸ್ಬಿಡುತ್ತೆ. ನಮ್ಮೂರಲ್ಲಿ ನಾವೇ ಅಪರಿಚಿತರ ಥರ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತೀವಿ. ಆದರೆ ಅವ್ರು ಯಾರು ಅಂತ ಗೊತ್ತಿರಲ್ಲ ನನಗೆ. ಈ ಥರ ಸನ್ನಿವೇಶಗಳು ಕೂಡ ಇಲ್ಲಿ ನಡೆಯುತ್ತೆ. ಇದು ಇನ್ನೇನು ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಊರಿಂದ ಹೊರಗಡೆ ಬಂದು ಇನ್ನೇನು ರೀಚ್ ಆಗಿರಬೇಕಾದ್ರೆ ತೆಗೆದಿರುವಂಥ ವಿಡಿಯೋ ಇದು ನೋಡಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಊರಿನ ಹೊರಗಡೆ ಇರುವಂಥ ಒಂದು ತೋಟದಲ್ಲಿರುವಂತಹ ದೇವಸ್ಥಾನ. ಇಲ್ಲೆಲ್ಲ ಬಂದು ರೀಚ್ ಆಗಿದ್ದ ನಂತರ ಇಲ್ಲೊಂದು ಮಡಿ ಬಟ್ಟೆ ಸೀರೆನ ಹಾಸಿರ್ತಾರೆ. ಅದ್ರ ಮೇಲೆ ಎಲ್ಲರೂ ಕೂಡ 2 ಲೈನ್ಗಳಲ್ಲಿ ಆ ಕಡೆ ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ತಮ್ಮ ಆರತಿಗಳನ್ನ, ತಂಬಿಟ್ಟು ಆರತಿ ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನೆಲ್ಲನೂ ಕೂಡ ಇಲ್ಲಿ ನೀಟಾಗಿ ಜೋಡಿಸಿ ಅದರಲ್ಲಿ ತಂದಿರುವಂತಹ ದೀಪನ ಹಚ್ಚಿ ದೇವಿಗೆ ಆರತಿನ ಮಾಡಿ ನಂತರ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮತ್ತೆ ದೇವ್ರು ಇಲ್ಲಿ ಬಂದ ತಕ್ಷಣ ಮತ್ತೆ ಇಳಿದೋಗ್ಬಿಡುತ್ತೆ. ಮತ್ತು ಅವ್ರ ದೇವರೆಲ್ಲ ಪೂಜೆ ಎಲ್ಲ ಮಾಡಿ ಇಲ್ಲಿ ಏನೇನು ಆರತಿ ತಂದಿದ್ದಿರೋ ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು ಅದನ್ನೆಲ್ಲ ಅಲ್ಲಿ ಸಮರ್ಪಿಸಿದ ನಂತರ ಮತ್ತೆ ತಮಟೆನ ಹೊಡೆದು ಮತ್ತೆ ದೇವಿನ ಆವಾಹನೆ ಮಾಡ್ಕೊತಾರೆ. ಮಾಡಿದ ನಂತರ ಇಲ್ಲಿ ಒಂದು ಮೇಕೆನ ಕಟ್ ಮಾಡ್ತಾರೆ. ಅದನ್ನು ರಕ್ತನ ಕುಡ್ದಿದ ನಂತರ ಮತ್ತೆ ದೇವಿ ಇಳಿತಾರೆ ಅಂತಲೇ ಹೇಳ್ಬೋದು. ಈ ರೀತಿ ನಮ್ಮ ಊರಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. ಇಲ್ಲಿ ನಾವು ಅಲಂಕಾರ ಮಾಡ್ಕೊಂಬಂದಂತಹ ಹೂವು, ಹಣ್ಣು, ಕಾಯಿ ಎಲ್ಲನೂ ಅಲ್ಲೇ ಕೊಟ್ಟು ಬರ್ತೀವಿ. ಇನ್ನು ಮತ್ತೆನೂ ಕೂಡ ಸಿಕ್ಕಿದ್ರು. ಅವ್ರ ಜೊತೆನೂ ಕೂಡ ಒಂದು ಪುಟ್ಟದಾಗಿ ಒಂದು ವಿಡಿಯೋನ ಇಲ್ಲಿ ತೊಗೊಂಡೆ. ಊರಬ್ಬ ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ನಾವು ಈ ದೇವಸ್ಥಾನದಲ್ಲಿ ಸಿಗ್ತೀವಿ ಅಂತಲೇ ಹೇಳ್ಬೋದು. ನೋಡಿ, ದೇವಿ ಅಲಂಕಾರ ಈ ಥರ ಇತ್ತು. ಮೂಗ್ಮಾರಮ್ಮ, ನಮ್ಮ ಗ್ರಾಮ ದೇವತೆ ಮೂಗ್ಮಾರಮ್ಮನ ದೇವಸ್ಥಾನದಲ್ಲಿ ಈ ರೀತಿ ದೇವಿಗೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ನಂತರ ಮತ್ತೆ ನೋಡಿ ದೇವಿ ಆವಾಹನೆ ಆಗಿದ್ದಾವೆ. ಇಲ್ಲಿ ಬೇವಿನ ಸೊಪ್ಪನ್ನು ಕೂಡ ತುಂಬ ಜಾಸ್ತಿ ತಿಂತಾ ಇರ್ತಾರೆ ಇವರು. ನಮಗೆ ನೋಡೋದೇ ಆಶ್ಚರ್ಯ ಆಗುತ್ತೆ, ಎಷ್ಟೊಂದೆಲ್ಲ ಬೇವಿನ ಸೊಪ್ಪು ತಿಂತಾರೆ ಅಂತ ಹೇಳಿ.
ನೋಡಿ ಈ ರೀತಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾರಮ್ಮನಿಗೆ ಆರತಿ ಎಲ್ಲ ಮಾಡಿ ಈ ಥರ ನಾವು ಹಬ್ಬನ ಪ್ರತಿ ವರ್ಷವೂ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. ಅದು ಶ್ರಾವಣ ಮಾಸದಲ್ಲೇ ಈ ಹಬ್ಬನ ಸೆಲೆಬ್ರೇಟ್ ಮಾಡುವಂಥದ್ದು. ಕೊನೆಯದಾಗಿ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡಿದ್ದ ನಂತರ ಅಡುಗೆನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ. ಅವಾಗ ನನ್ನ ಮಗ ಬಂದ 3:30 ಟೈಮ್ ಆಗಿತ್ತು. ಅವಾಗಲೇ ನನ್ನ ಮಗ ಬಂದಿದ್ದ ನಂತರ ಅವನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಿದ್ದ. ಅಷ್ಟರಲ್ಲಿ ಆಲ್ಮೋಸ್ಟ್ ಚಿಕನ್ನು ಮತ್ತು ಮಟನ್ ಎಲ್ಲ ರೆಡಿ ಆಗಿತ್ತು. ಸೊ ಇವಾಗ ಅವನಿಗೆ ಸ್ವಲ್ಪ ಹಾಕ್ಕೊಡೋಣ ಅಂತ ಹೇಳಿ ಅವನು ಈಗಾಗಲೇ ತಿಂದು ತುಂಬ ದಿವಸ ಆಗಿಬಿಟ್ಟಿತ್ತು, 1 ವಾರದ ಮೇಲೆ ಆಗಿಬಿಟ್ಟಿತ್ತು. ನನ್ನ ಮನೇಲೂ ಕೂಡ ಮಾಡ್ತಾಯಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಮಾಡಿದ್ದಿದ್ದು ನಾನು. ಹೊರಗಡೆ ಅವನಿಗೆ ಕೊಡಿಸಿದ್ವಿ ಮನೇಲಿ. ಅಂದರೆ ಈಗ ಗೌರಿ ಹಬ್ಬ ಮುಗಿಯೋವರೆಗೂ ಕೂಡ ನನ್ನ ಮನೇಲಿ ಮಾಡೋದಿಲ್ಲ. ಸೊ ಹಾಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿತ್ತು. ನಾನು ಚಿಕನ್ ತಿನ್ನಬೇಕು ಅಲ್ಲಿವರೆಗೂ ಬರ್ತಿದೆ ಸ್ಮೆಲ್ಲು ಅಂದ್ಕೊಂಡು ಬಂದ. ಅಷ್ಟರಲ್ಲಿ ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿದ್ದರಿಂದ ಅವ್ನು ಬಂದ ತಕ್ಷಣ ಅವನಿಗೂ ಸ್ವಲ್ಪ ಚಿಕನ್ನ ಹಾಕ್ಕೊಟ್ವಿ. ತಿಂದು ನಾನು ಕೂಡ ಸ್ವಲ್ಪ ಊಟನ ಮಾಡಿಕೊಂಡು ಇಲ್ಲಿಂದ ಹೊರಟೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ, ಹಾಗೆ ಚಿಕನ್ನು ಕೂಡ ರೆಡಿಯಾಗಿದೆ. ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನಡ್ಕೊಂಡು ಅಂದರೆ 1.5 ಕಿಲೋಮೀಟ್ರ್ ಏನು ದೊಡ್ಡದೇನಲ್ಲ, ಬಟ್ ನಿಂತು ಹೋಗೋದ್ರಿಂದ ತುಂಬ ಟೈಮ್ ಹಿಡಿಯುತ್ತಲ್ವ. ಸೊ ಹಾಗಾಗಿ ಬರೀ ಕಾಲಲ್ಲಿ ಬೇರೆ ಹೋಗಬೇಕು, ತುಂಬ ಕಾದ್ಬಿಟ್ಟಿರುತ್ತೆ ರೋಡು, ಕಾಲೆಲ್ಲ ಸುಟ್ಟೋದಂಗೆ ಆಗಿಬಿಡುತ್ತೆ. ಸೊ ಫುಲ್ ಟಯರ್ಡ್ ಆಗಿರುತ್ತೆ, ಕಾಲೆಲ್ಲ ನೋವು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ನಾವು ಅಡುಗೆನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈಗ ಕಂಪ್ಲೀಟಾಗಿ ಅಡುಗೆನೂ ಕೂಡ ರೆಡಿ ಆಯಿತು. ನಾವು ಇಲ್ಲಿಂದ ಊಟ ಮಾಡಿಬಿಟ್ಟು ಇವಾಗ ಹೊರಡಬೇಕು. ನೋಡಿದ್ರಲ್ಲ, ಇವತ್ತು ನಮ್ಮೂರಲ್ಲಿ ಮುಚ್ಚು ಪ್ಲೇಟ ಹಬ್ಬ ಇತ್ತು, ಮುಮ್ಮರಮ್ಮನ ಹಬ್ಬ. ಆರತಿ ಎಲ್ಲ ತೊಗೊಂಡೋಗಿದ್ದಾಯಿತು. ಹೇಗೆ ಆರತಿ ಎಲ್ಲ ತೊಗೊಂಡೋಗಿ ಆರತಿ ಎಲ್ಲ ಕೊಟ್ಟು ಬಂದು ಎಲ್ಲ ಆಗಿ ಇವಾಗ ಅಡುಗೆನೂ ಕೂಡ ಆಯಿತು. ಮಟನ್ ಚಿಕನ್ ಎಲ್ಲ ಆಗಿದೆ.
ಅರ್ಜುನ್ ಇವಾಗ ಬಂದ, ಊಟ ಮಾಡಿಕೊಂಡು ಇವಾಗ ನಾಗೇಶ್ಗೆ ಊಟ ತಗೊಂಡು ಹೊರಡಬೇಕು. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಏನಾದ್ರು ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.